ಹಾಯ್ ಆಲ್, ಇದು ಗುರುವಾರದ ಬ್ಲಾಗ್. ಇವತ್ತು ಸಂಜೆ ಮನೆಗೆ ಊಟಕ್ಕೆ ಗೆಸ್ಟ್ ಬರೋರಿದ್ರು. ಅದಕ್ಕೆ ಮಧ್ಯಾಹ್ನ 3:30ಗೆ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ನಾದಿನಿ ಹೊಲದಲ್ಲೇ ಪಾಲಕ್ ಬೆಳೆದಿದ್ರು, ಸೊ ಫ್ರೆಶ್ ಆಗಿತ್ತು ಅಂತ ಹೇಳಿ ತಂದ್ಕೊಟ್ಟಿದ್ರು. ಅದರದ್ದೇ ಇವತ್ತು ಸ್ಪೆಷಲ್ ಮಾಡ್ತಾ ಇದ್ದೀನಿ. ಜೊತೆಗೆ ಸೋಯಾ ಚಂಕ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ಹೇಳಿ ಡೀಟೇಲಾಗಿ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಹೆಚ್ಚು ಕಡಿಮೆ 1.5 ಕಟ್ಟಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪೇಸ್ಟ್ ಮಾಡೋ ಬದಲು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಒಂಥರ ಬಾಯಲ್ಲಿ ಪಾಲಕ್ ಸಿಗುತ್ತಲ್ವಾ, ತಿನ್ನೋದಕ್ಕೇನೋ ಒಂಥರ ಮಜಾ ಬರುತ್ತೆ. ಹಾಗೆ ಒಂದು ಸೈಡಲ್ಲಿ ಒಂದು ಪಾತ್ರೆನ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಸೋಯಾ ಚಂಕ್ಸ್ನ ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಅಂದರೆ ಸೋಯಾ ಚಂಕ್ಸ್ ಬೆಂದಿದೆ. ಇದನ್ನು ತಣ್ಣೀರಿಗೆ ಹಾಕ್ತಾ ಇದ್ದೀನಿ. ಅಡುಗೆನಲ್ಲಿ ನಾವು ಯಾವಾಗಲೇ ಸೋಯಾ ಚಂಕ್ಸ್ ಉಪಯೋಗಿಸಿದ್ರು ನಾವು ಈ ಸ್ಟೆಪ್ಸ್ನ ಮರೀದೆ ಮಾಡಬೇಕು. ಅಂದರೆ ಫಸ್ಟು ಬಿಸಿನೀರಲ್ಲಿ ಇದನ್ನು ಒಂದು ಕುದಿ ಬರೆಸ್ಕೊಂಡು ಆಮೇಲೆ ತಣ್ಣೀರಿಗೆ ಹಾಕಿ ಹಿಂಡಿ ತೆಗಿಬೇಕು. ಸೊ ಇವಾಗ ಇದು ರೆಡಿ ಇದೆ ಅಲ್ವಾ, ಇದಕ್ಕೆ ಈಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈರುಳ್ಳಿ ಒಂದೆರಡನ್ನ ಉದ್ದುದ್ವಾಗೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಇವತ್ತು ನಾನು ಸ್ಪೈಸಿಯಾಗೇ ಮಾಡ್ತಾ ಇದ್ದೀನಿ. ಸೊ ಬರೋ ಗೆಸ್ಟ್ಗೂ ಕೂಡ ಸ್ಪೈಸಿ ಇಷ್ಟ, ಅದಕ್ಕೋಸ್ಕರ ಅಂತ. ಹಾಗೆ ಇನ್ನೊಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಅದ್ರ ಜೊತೆನೇ ಒಂದು 3 ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದೀನಿ. 3:30ಇಂದನೇ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಅಂದ್ರೂ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೇ ಬಿಡುತ್ತಲ್ವಾ. ಮಗ ಕೂಡ ಸ್ಕೂಲಿಂದ ಬಂದ, ಅವನ ಜೊತೆ ಮಾತಾಡ್ತಾನೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಸ್ಪೈಸಸ್ಗಳನ್ನೂ ಈ ರೀತಿ ಎತ್ತಿ ಇಟ್ಕೊಂಡಿದ್ದೀನಿ. ಈಗ ನಾರ್ಮಲ್ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆನ ಹಾಕಿದ್ದೀನಿ. ಸ್ವಲ್ಪ ಇವು ಚಟಪಟ ಸಿಡಿದ ಮೇಲೆ ಇದಕ್ಕೆ ಒಂದು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ, ಈ ಸ್ಪೈಸಸ್ ತೆಗೆದಿಟ್ಟಿದ್ವಲ್ಲ ಅದೆಲ್ಲದನ್ನೂ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿನ ಇದಕ್ಕೆ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಸೊ ಸ್ಪೈಸಸ್ನ ನೀವು ರುಬ್ಕೊಂಡು ಕೂಡ ಹಾಕ್ಬೋದು, ಆದರೆ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಇದೇ ಥರನೇ ಯೂಸ್ ಮಾಡ್ತೀನಿ ಈ ಕರಿ ಮಾಡಿದಾಗ ಯಾವಾಗ್ಲೂ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಅದನ್ನು ಸ್ವಲ್ಪ ಸೈಡಿಗೆ ಸರಿಸ್ಕೊಂಡು ಇದೇ ಎಣ್ಣೆಲ್ಲೇನೆ ಅರ್ಧ ಚಮಚ ಅರಿಶಿನದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಹಾಗೆ 1 ಚಮಚ ಖಾರದ ಪುಡಿನ ಹಾಕಿದ್ದೀನಿ. ಖಾರದ ಪುಡಿ ಕಲರ್ಗೋಸ್ಕರ ಅಂತ ಹಾಕಿರೋದು. ನಿಮಗೆ ಬೇಕು ಅಂದರೆ ಹಾಕೋಬೋದು, ನೀವೆಷ್ಟು ಸ್ಪೈಸಿ ತಿಂತೀರೋ ಅದ್ರ ಬೇಸ್ ಮೇಲೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ, ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಟೊಮ್ಯಾಟೊನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಅಂಶ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ವಾ. ಸೊ ಈಗ ಇದಕ್ಕೆ ಸೋಯಾ ಚಂಕ್ಸ್ನ ನಾವು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕಿ ಮತ್ತೆ 1-2 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇದು ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ. ಹಾಗೆ ನೀರು ಹಾಕ್ಬಿಟ್ರೆ ಮೆತ್ತಗಾಗುತ್ತಲ್ವಾ. ಹಾಗಾಗಿ ಈಗ ಇದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಹಾಕಿ ಮತ್ತೆ ಆ ನೀರನ್ನ ಇದಕ್ಕೆ ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ಸೋಯಾ ಚಂಕ್ಸ್ ಹಾಕಿದ ಮೇಲೆ ನಾವು ಕಟ್ ಮಾಡಿಟ್ಟಿರುವಂಥ ಪಾಲಕನ್ನ ಇದ್ರ ಮೇಲ್ಗಡೆ ಈ ರೀತಿ ಸುಮ್ಮನೆ ಹಾಕಬೇಕು, ಈಗಲೇ ಮಿಕ್ಸ್ ಮಾಡಬಾರ್ದು. ಫಸ್ಟು ಇದು ಹಬೆನಲ್ಲೇ ಚೆನ್ನಾಗಿ ಬೇಯ್ಕೋಬೇಕು, ಆಮೇಲೆ ಇದನ್ನು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಒಂದು 4-5 ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದ್ಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಆವಾಗಲೇ ಫುಲ್ ಗ್ರೀನ್ ಕಲರಲ್ಲಿ ಸೊಪ್ಪು ಇನ್ನೂ ಹಾಗೆ ಫ್ರೆಶ್ ಅನ್ನಿಸ್ತಾ ಇತ್ತು, ಇವಾಗ ಬೆಂದಿರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟಾದಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಸೊ ನಾರ್ಮಲ್ ನೀವು ಸೊಪ್ಪು ಹಾಕದೆ ಹಾಗೆ ನಾನು ಮಸಾಲೆ ತೋರಿಸಿದ್ನಲ್ವ, ಅದಿಷ್ಟು ಮಾಡಿಕೊಂಡು ಸೋಯಾ ಚಂಕ್ಸ್ ಹಾಕಿದ್ರು ಕೂಡ ಸಾಕು. ಪಾಲಕ್ ಇದ್ದರೆ ಅದನ್ನು ಮಿಕ್ಸ್ ಮಾಡದೆ ಹಾಕ್ಕೊಳ್ಳಿ, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗಿದು ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಮೇಲ್ಗಡೆ ನಾನು ಸ್ವಲ್ಪ ತಡ್ಕ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 1-2-3 ಚಮಚ ಎಣ್ಣೆನ ಈ ಥರ ಸಪ್ರೇಟ್ ಬಾಣಲಿನಲ್ಲಿ ಹಾಕ್ಕೊಂಡು ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಸೂಪರ್ ಮತ್ತು ಟೇಸ್ಟಿಯಾಗಿರುವಂಥ ಈ ಪಾಲಕ್ ಮತ್ತು ಸೋಯಾ ಚಂಕ್ಸ್ ಕರಿ ರೆಡಿ ಆಗಿಬಿಡುತ್ತೆ. ಇದಂತೂ ಪರಾಟ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ. ನಾನು ಯೂಶಲಿ ಇದನ್ನು ಮಾಡಿದಾಗ ಚಪಾತಿ ಕಂಪಲ್ಸರಿಯಾಗಿ ಮಾಡ್ತೀನಿ, ಯಾಕಂದರೆ ಚಪಾತಿ ಜೊತೆ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿನ ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಇವಾಗ ಚಪಾತಿನ ರೆಡಿ ಮಾಡಿ ಇದನ್ನು ಟೇಸ್ಟ್ ಮಾಡಬೇಕು. ಬರೋರಿಗೆ ಕೊಡೋದಕ್ಕಿಂತ ಮುಂಚೆ ನಾನೇ ಯಾವಾಗ ಇದನ್ನು ತಿಂತೀನೋ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು.
ಏನು ಗೊತ್ತಾ, ನಾವು ವಿಡಿಯೋನಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿ ಅದು ಹೆಂಗೆ ತೋರಿಸಿದ್ರು ಅದು ಟೇಸ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಅದನ್ನು ಫಸ್ಟ್ ನೀವು ಮನೆಯಲ್ಲಿ ಮಾಡಿ ತಿಂದಾಗ್ಲೇ ಅದ್ರ ಟೇಸ್ಟ್ ಗೊತ್ತಾಗೋದು. ಸೊ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನೋಡಿ, ಯಾಕಂದರೆ ಸಖತ್ತಾಗಿರುತ್ತೆ ಇದ್ರ ಟೇಸ್ಟ್ ಮಾತ್ರ. ಸೊ ಫಸ್ಟ್ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ, ಚಪಾತಿ ಮತ್ತು ಈ ಕರಿ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸು, ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ, ಒಂದು ನಿಂಬೆಹಣ್ಣು. ಇದ್ರ ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ಕೊಂಡು ಈ ಸೌತೆಕಾಯಿ ಎಲ್ಲ ನೆಂಚ್ಕೊಂಡು ತಿಂತಾ ಇದ್ರೆ ವಾಹ್ ಸೂಪರ್ ಅಂತಾನೆ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸೇರಿ ಜಾತ್ರೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಮಸ್ತಿ ಮಾಡ್ಕೊಂಡು ಬಂದಿದ್ದಾಯ್ತು. ಮಕ್ಳಿಗಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಹಾಗೆ ನಾವು ಕೂಡ ಒಂದು ಸ್ವಲ್ಪ ಗೇಮ್ನೆಲ್ಲ ಆಟ ಆಡ್ಕೊಂಡು ಬಂದ್ವಿ. ಇದಿಷ್ಟು ಇವತ್ತಿನ ಪುಟಾಣಿ ವ್ಲಾಗ್. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.